ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಸ್ ಕುಕಿಂಗ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಸುಂಡೆಕಾಯಿ ಅಥವಾ ಟರ್ಕಿ ಬೆರ್ರಿ ಅಂತ ಕೂಡ ಇದನ್ನು ಕರಿತೀವಿ. ಇದು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಸಿಗುವಂತಹ ತರಕಾರಿ ಅಥವಾ ಕಾಯಿ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾವು ಹಳ್ಳಿಗಳ ಸೈಡು ತುಂಬಾ ಯೂಸ್ ಮಾಡ್ತಾರೆ. ಅದರಲ್ಲೂ ಈ ಕುಶಾಲನಗರ ಸೈಡು, ಹಾಸನ ಸೈಡು ಜಾಸ್ತಿ ಯೂಸ್ ಮಾಡ್ತಾರೆ. ನಮ್ಮ ಈ ಕಡೆ ಮೈಸೂರು ಸೈಡು ಸ್ವಲ್ಪ ಕಡಿಮೆ, ಯಾಕೆಂದರೆ ಇದ್ರ ಬಗ್ಗೆ ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ಇದಂತೂ ಒಂದು ಒಳ್ಳೆ ಉತ್ತಮ ಆಹಾರ ಪದ್ಧತಿ ಇರುವಂತಹ ಕಾಯಿ ಅಂತಲೇ ಹೇಳ್ಬೋದು. ಇದನ್ನು ಬಳಸ್ಕೊಂಡು ಇವತ್ತು ನಾನು ಚಟ್ನಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಸುಂಡೆಕಾಯಿ ಅಂತ ಹೇಳಿದ್ನಲ್ಲ, ಅದನ್ನು ತೊಗೊಂಡಿದ್ದೀನಿ. ನಾನು ಸ್ವಲ್ಪ ತೊಗೊಂಡು ಅದನ್ನು ಚೆಚ್ಚಿ ಇಟ್ಕೊಂಡಿದ್ದೀನಿ. ಇದು ಒಂದು ರೀತಿ ಬದನೆಕಾಯಿ ಗಿಡ ಇರುತ್ತಲ್ಲ, ಅದೇ ಥರ ಕಾಣಿಸುತ್ತೆ. ಸ್ವಲ್ಪ ಮುಳ್ಳು ಕೂಡ ಇರುತ್ತೆ, ನಿಮಗೆ ನೋಡಿದ್ರೆ ಅದರ ಐಡಿಯಾ ಗೊತ್ತಾಗ್ಬೋದು. ಹಾಗೆ ಸ್ವಲ್ಪ ತರಕಾರಿ ಅಂಗಡಿಗಳಲ್ಲೂ ಈ ಟೈಮಲ್ಲಿ ಇದು ಇಟ್ಟಿರ್ತಾರೆ. ಗೊತ್ತಿರೋರು ಇದನ್ನು ತೊಗೊಂಡು ಯೂಸ್ ಮಾಡ್ತಾರೆ. ನೀವು ಚಟ್ನಿ ಅಂತಲ್ಲ, ಸಾಂಬಾರುಗಳಿಗೂ ಯೂಸ್ ಮಾಡ್ಕೋಬೋದು. ನಾನೀಗ ಅದನ್ನು ಚೆನ್ನಾಗಿ ಚೆಚ್ಚಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಚಟ್ನಿಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಅಂದರೆ, ತೆಂಗಿನಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಗೋಲಿ ಗಾತ್ರಕ್ಕೆ ಹುಣಸೆಹಣ್ಣು, ಅರ್ಧ ಸ್ಪೂನಷ್ಟು ಜೀರಿಗೆ, 2 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ತೊಗೊಂಡಿದ್ದೀನಿ, ನೀವು ನೋಡಿ ತೊಗೊಳ್ಳಿ. ಸೊ ಇದಂತೂ ತುಂಬಾ ಒಂದು ಒಳ್ಳೆ ಹೆಲ್ತಿ ಅಂತಲೇ ಹೇಳ್ಬೋದು. ಇದು ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಇರುತ್ತೋ ಅಂಥವರು ಕೂಡ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಹೋಗುತ್ತೆ. ಹಾಗೆ ಇದರಲ್ಲಿ ರಕ್ತಹೀನತೆ ಇರುವಂಥವ್ರು, ಅಂದರೆ ಬ್ಲಡ್ ಕಡಿಮೆ ಇರುವಂಥವರು ಅವ್ರು ಯೂಸ್ ಮಾಡಿದ್ರೆ ಕೆಂಪು ರಕ್ತ ಕಣ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾಗೆ ಮಧುಮೇಹಿಗಳು, ಅಂದರೆ ಶುಗರ್ ಪೇಷಂಟ್ ಕೂಡ ಇದನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ವರ್ಷ ಇಡೀ ಯೂಸ್ ಮಾಡ್ಬೋದು. ಅವ್ರಿಗೂ ಕೂಡ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ಕಿಡ್ನಿಯಲ್ಲಿ ಕಲ್ಲಿರುವಂಥವರು ಕೂಡ ಇದನ್ನು ಯೂಸ್ ಮಾಡೋದ್ರಿಂದ ಅದು ಕೂಡ ನಿವಾರಣೆ ಆಗುತ್ತೆ. ಹಾಗೆ ಹಾರ್ಟ್ ಪ್ರಾಬ್ಲಮ್ ಬರೋದಿಲ್ಲ ಮತ್ತು ಸ್ಟ್ರೋಕು ಕೂಡ ಬರೋದಿಲ್ಲ, ಇದನ್ನು ಡೈಲಿ ನಾವು ರೆಗ್ಯುಲರಾಗಿ ಯೂಸ್ ಮಾಡೋದಾದರೆ. ಈಗ ನಾನು ಅದನ್ನು ಚೆನ್ನಾಗಿ ಹುರ್ಕೊಳ್ಳೋದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಸೇರಿಸ್ಕೊಂಡು, ಈಗ ನಾನು ಏನು ಸುಂಡೆಕಾಯಿ ಚೆಚ್ಚಿಟ್ಕೊಂಡಿದ್ನೋ ಅದನ್ನು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ನಾನು ಹುರ್ಕೋತಾ ಇದ್ದೀನಿ. ಇದನ್ನು ಹುರ್ಕೊಳ್ಳೋದ್ರಿಂದ ಇದರಲ್ಲಿ ಕಹಿ ಅಂಶ ಸ್ವಲ್ಪ ಇರುತ್ತೆ. ಸೊ ಹಾಗಾಗಿ ಹುರಿದು ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ. ನಾವು ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಏನಾಗುತ್ತೆ, ಸ್ವಲ್ಪ ಚಟ್ನಿ ಕಹಿ ಬರುತ್ತೆ. ಸೊ ತಿನ್ನೋದಕ್ಕೆ ಯಾರು ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ನಾನು ಹುರಿದು ಹಾಕ್ತಾಯಿದ್ದೀನಿ. ಈಗ ನಾನು ಖಾರಕ್ಕೆ ಎಷ್ಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಜೀರಿಗೆ ಮತ್ತು ಹುಣಸೆಹಣ್ಣು ಅದನ್ನು ಕೂಡ ಸೇರಿಸ್ಕೊಂಡು ಹುರ್ಕೋತೀನಿ. ಲಾಸ್ಟಲ್ಲಿ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ತೆಂಗಿನಕಾಯಿ ಹಾಕ್ಕೊಂಡು ಅದನ್ನು ಕೂಡ ಹುರಿದು ಸ್ವಲ್ಪ ಆರಿ ಆ ನಂತರ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋತೀನಿ. ನಾನು ಹಾಗೆ ಹೇಳ್ದಾಗೆ ಇದು ಒಂದು ಒಳ್ಳೆ ಹೆಲ್ತಿ ಅಂತಲೇ ಹೇಳ್ಬೋದು. ಹಾಗೆ ಪೀರಿಯಡ್ಸ್ ಯಾರ್ಯಾರಿಗೆ ಪ್ರಾಬ್ಲಮ್ ಇರುತ್ತೋ ಲೇಡೀಸು, ಅಂಥವರು ಕೂಡ ಯೂಸ್ ಮಾಡೋದ್ರಿಂದ ಇದು ಕೂಡ ಬೇಗ ನಿವಾರಣೆ ಆಗುತ್ತೆ. ಹಾಗೆ ತೂಕ ಕಡಿಮೆ ಇರುವವರು, ಅದು ಮೆಡಿಷನ್ಗಳು ತೊಗೊಂಡು ನಾವು ತೂಕ ಜಾಸ್ತಿ ಮಾಡ್ಕೊಳ್ಳೋದ್ರಕ್ಕಿಂತ ಈ ಥರ ನ್ಯಾಚುರಲ್ ಆಗಿ ಸಿಗುವಂತಹ ವಸ್ತುಗಳಿಂದ ಬಳಸ್ಕೊಂಡ್ರೆ ದೇಹದ ತೂಕ ಕೂಡ ನಾವು ಹೆಚ್ಚಿಸ್ಕೋಬೋದು. ಇದನ್ನು ರಾತ್ರಿ ನಾವು ಒಂದು ಅರ್ಧ ಲೋಟ ನೀರಲ್ಲಿ ಚೆನ್ನಾಗಿ ರುಬ್ಬಿ ಕುಡಿಯೋದ್ರಿಂದ ಮಲಗುವ ಮುಂಚೆ ಕುಡಿದು ಮಲ್ಕೋಬೇಕು. ಆನಂತರ ನಾವು ಬೆಳಗ್ಗೆದ್ದು ಯಾವುದೇ ಆಹಾರ ಬೇಕಾದರೂ ಸೇವಿಸ್ಬೋದು. ಆ ಥರ ಮಾಡೋದ್ರಿಂದ ದೇಹದ ತೂಕ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಈಗ ನಾನು ರುಬ್ಬಿದ ಆಗಿದೆ, ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ನೀವು ಚಪಾತಿ ಒಟ್ಟಿಗೆ ಅಥವಾ ರೊಟ್ಟಿ ಜೊತೆ, ಇಲ್ಲ ಅಂದರೆ ಬಿಸಿ ಅನ್ನಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಇದನ್ನು ತಿನ್ನೋದ್ರಿಂದ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಸೊ ಈ ಟೈಮಲ್ಲಿ ನಿಮಗೂ ಸಿಕ್ಕಿದ್ರೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗು ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.